ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆಯಂತೆ. ಇಂದು 4 ಆರೋಪಿಗಳು ಸಿಐಡಿ ವಶಕ್ಕೆ. ಸಿಐಡಿ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದು ಶನಿವಾರ ಮತ್ತೆ ಭಾನುವಾರ, ಸ್ಯಾಟರ್ಡೆ ಸಂಡೇ. ಶನಿವಾರ ಬೇರೆ ಬಕ್ರೀದ್ ಇದ್ದಂತ ಕಾರಣಕ್ಕೋಸ್ಕರ ಸರ್ಕಾರ ರಜೆ ಇತ್ತು, ಇನ್ನು ಭಾನುವಾರನೂ ಕೂಡ ಅಷ್ಟೇ. ಸೊ ಹೀಗಾಗಿ ಆ 2 ದಿನಗಳ ಕಾಲ 4 ಆರೋಪಿಗಳು ಏನು ಬಂಧಿತರಾಗಿದ್ದಾರೆ ಅವರನ್ನ ವಿಚಾರಣೆ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು 4 ಆರೋಪಿಗಳನ್ನ ಸಿಐಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಕಸ್ಟಡಿಗೆ ಪಡೆಯಲಿಕ್ಕೆ ಅರ್ಜಿಯನ್ನ ಸಲ್ಲಿಸಲಿರುವಂತದ್ದು ಸಿಐಡಿ ಟೀಮ್. ಬಾಡಿ ವಾರೆಂಟ್ಗಾಗಿ ಕೋರ್ಟ್ಗೆ ಇಂದು ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ನಿಖಿಲ್, ಕಿರಣ್, ಸುನಿಲ್ ಸೇರಿದಂತೆ 4 ಕಸ್ಟಡಿಗೆ ಅರ್ಜಿಯನ್ನ ಹಾಕಲಾಗುತ್ತೆ. 4ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿರುವಂತ ಸಿಐಡಿ. ಈಗಾಗಲೇ ಘಟನೆಯ ಸಿಸಿಟಿವಿ ದೃಶ್ಯಾವಳಿಯನ್ನ ಪರಿಶೀಲನೆ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ಸಂಗ್ರಹ ಮಾಡಲಾಗಿರುವಂಥದ್ದು. ನೂಕುನುಗ್ಗಲು, ಕಾಲ್ತುಳಿತದ ಬಗ್ಗೆನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವ್ಯಾವ ಗೇಟ್ ಬಳಿ ಎಷ್ಟು ಸಿಬ್ಬಂದಿ ಇದ್ರು, ಕಾಲ್ತುಳಿತಕ್ಕೆ ಮೂಲ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅವರು. 4 ತಂಡದವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಿರೋದು. ಒಂದು ಮ್ಯಾಜಿಸ್ಟ್ರೇಟು, ಇನ್ನೊಂದು ಸಿಐಡಿ, ಮತ್ತೊಂದು ಜುಡಿಷಿಯಲ್ ತನಿಖೆ ಕೂಡ ಆಗ್ತಾ ಇರುವಂಥದ್ದು ಪುನಃ ಅವರ ನೇತೃತ್ವದಲ್ಲಿ. ಮತ್ತೊಂದು ಕಡೆ ಮಾನವ ಹಕ್ಕುಗಳ ಆಯೋಗದವರು ಕೂಡ 2 ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ 4 ತನಿಖೆಯಲ್ಲಿ ಯಾವುದನ್ನು ಒಪ್ಕೊಳ್ಳುತ್ತೆ? ಹಾಗಾದ್ರೆ ಸರ್ಕಾರದಂತೂ ತಪ್ಪು ಎದ್ದು ಕಾಣಿಸ್ತಾ ಇದೆ. ಆದರೂ ಕೂಡ ತಿಪ್ಪೆ ಸಾರಿಸುವಂತ ಕೆಲಸವನ್ನಂತೂ ಸರ್ಕಾರ ಮಾಡ್ತಾ ಇದೆ. ಒಂದು ಪೊಲೀಸರ ಮೇಲೆ ಎತ್ತಾಕುವಂತ ಕೆಲಸ, RCB ಮ್ಯಾನೇಜ್ಮೆಂಟ್ ಮೇಲೆ, ಅದರ ಜೊತೆಗೆ KCA ಮೇಲೆ ಎತ್ತಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ 4ರನ್ನ ಬಂಧನ ಮಾಡಲಾಗಿರುವಂಥದ್ದು. ಅವರ ವಿಚಾರಣೆಯನ್ನ ಮತ್ತಷ್ಟು ತೀವ್ರವಾಗಿ ಮಾಡಲಿಕ್ಕೆ ಸಿಐಡಿ ಮುಂದಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಿಐಡಿ ಅವರ ತನಿಖೆ ಮುಂದುವರೆದಿರುವಂತದ್ದು. ಇವತ್ತು 4 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಿದ್ದಾರಂತೆ. ಯಾವಾಗ ಅರ್ಜಿಯನ್ನ ಹಾಕ್ತಾರೆ? ಮತ್ತೊಂದ್ ಕಡೆ ಆ 4 ಆರೋಪಿಗಳು ಏನಾದ್ರೂ ನಿರೀಕ್ಷಣಾ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕ್ತಾ ಇದ್ದಾರೆ, ಹೇಗೆ ಅಂತ? ಪೃಥ್ವಿ, ಖಂಡಿತವಾಗ್ಲೂ ಇವತ್ತು 4 ಜನ ಆರೋಪಿಗಳನ್ನು ನಿಖಿಲ್ ಸಮೇತ ಸೇರಿ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿರ್ತಕ್ಕಂಥ ಸಿಐಡಿ ಅಧಿಕಾರಿಗಳು ಓಪನ್ ಕೋರ್ಟ್ನಲ್ಲಿ 4 ಜನ ಆರೋಪಿಗಳು ಸೆಂಟ್ರಲ್ ಜೈಲಿಂದ ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತದನಂತರ ಅವರ ಕಸ್ಟಡಿಗೆ ಪಡೆಯಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಿಖಿಲಿನ ಹೇಳಿಕೆ ಕಬ್ಬನ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮೊದಲಿಗೆ ಈತ ನಾನು ಪ್ಲೇಯರ್ಸ್ ಜೊತೆ ಅಹಮದಾಬಾದಲ್ಲಿದ್ದೆ, ಬೆಂಗಳೂರಲ್ಲಿ ಇರಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಬೆಳಗಿನ ಜಾವ 7 ಗಂಟೆಗೆ RCB ಅವರು ಒಂದು ಟ್ವೀಟನ್ನು ಕೂಡ ಮಾಡಿರ್ತಕ್ಕಂಥದ್ದು. ಓಪನ್ ರೋಡ್ ಶೋ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಸದ್ಯಕ್ಕೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿರ್ತಕ್ಕಂಥ ಸಿಐಡಿ ಅಧಿಕಾರಿಗಳು. ಇನ್ನು ಸಿಐಡಿ ಅಧಿಕಾರಿಗಳು ಸ್ವತಃ ಸ್ಟೇಡಿಯಂಗೆ ಕೂಡ ಭೇಟಿ ನೀಡಿ ಕೆಲವು ವಿಡಿಯೋ ಫುಟೇಜ್ಗಳನ್ನು ಪಡೆದಿರ್ತಕ್ಕಂಥದ್ದು, CCTVಗಳನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಅಲ್ಲಿರ್ತಕ್ಕಂಥ ಕೆಲವು ಅಂದರೆ ಗೇಟ್ ನಂಬರ್ 9, 8 ಮತ್ತು 21, 22 ಏನಿದೆ, ಅಲ್ಲೆಲ್ಲವೂ ಕೂಡ ಏನು ಸಾವು ನೋವು ಸಂಭವಿಸಿದೆ ಅಲ್ಲೆಲ್ಲ ಡ್ಯೂಟಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಕಾನ್ಸ್ಟೇಬಲ್ಸ್ ಏನಿದ್ದಾರೆ ಅವರೆಲ್ಲ ಹೇಳಿಕೆಗಳನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಇದರ ಜೊತೆಗೆ ಏನೊಂದು ಈಗಾಗಲೇ ಏನು ಜಗದೀಶ್ DC ಏನಿದ್ದಾರೆ, ಅರ್ಬನ್ DC, ಅವರು ಹೇಳಿರೋ ಪ್ರಕಾರ ಕೆಲವು ನೋಟಿಸ್ಗಳನ್ನು ಕೂಡ ಕೊಟ್ಟು ಕಮಿಷನರಿಂದ ಕೆಲವು ಫುಟೇಜ್ಗಳನ್ನು ಪಡೆದಿದ್ದಾರೆ. ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಲಿಕ್ಕೆ ಅಂತೇಳಿ ಕೆಲವು ಫುಟೇಜ್ಗಳನ್ನು ಜಗದೀಶ್ ಅವರಿಂದನೂ ಸಹ ಪಡೆಯುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ರಿಪೋರ್ಟನ್ನು CMಗೆ ಸಬ್ಮಿಟ್ ಮಾಡಬೇಕಾಗಿರೋದು. ಇದರ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಫುಲ್ ಎಚ್ಚೆತ್ತುಕೊಂಡು ಕಂಪ್ಲೀಟಾಗಿ ತನಿಖೆಯ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದ 4 ಜನವನ್ನು ಕಸ್ಟಡಿಗೆ ಪಡೆದು ತದನಂತರ ಇವರ ಹೇಳಿಕೆ ಮೇರೆಗೆ ಇನ್ನು ಯಾರಿಗಾದರೂ ನೋಟಿಸ್ ಕೊಟ್ಟು ಸಿಐಡಿ ಅಧಿಕಾರಿಗಳು ಒಂದು ಹೇಳಿಕೆಗಳು ಪಡೆಯೋಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ ಅಂದರೆ 11 ಗಂಟೆ 12 ಗಂಟೆ ಮೇಲೆ ಅವ್ರು 4 ಜನನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.